ದೇಶದಲ್ಲಿ ಮೋದಿ ಆಡಳಿತ ದುರಾಡಳಿತದಿಂದ ಕೂಡಿದೆ. ಇದರಿಂದ ಜನರು ಬೇಸತ್ತಿದ್ದಾರೆ ಎಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಆಡಳಿತ ಕೇವಲ ಅವರದ್ದಾಗಿದೆ. ಬಿಜೆಪಿ ಪಕ್ಷದ ಪ್ರಣಾಳಿಕೆಯಲ್ಲ, ಇದು ಮೋದಿ ಪ್ರಣಾಳಿಕೆ. ಇದು ರಾಷ್ಟ್ರೀಯ ಪಕ್ಷಕ್ಕೆ ಮಾರಕ. ಇದರಿಂದ ಜನರು ನೊಂದಿದ್ದಾರೆ. ಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಗುಡುಕಿದ್ರು. ವರದಿ ದಾವಲ ಮಲ್ಲಿಕಾರ್ಜುನ, ಎಬಿ ನ್ಯೂಸ್, ಬೆಳಗಾವಿ. ಮಧ್ಯೆ ಇವತ್ತು ಜನರಿಗೆ ಒಂದು ರೀತಿಯ ನಿರಾಶೆ ಬಂದಿದೆ. ಅನೇಕ ಅಪ್ಪಾದೊರೆ ಅಂತೇಳಿ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವಿದ್ವಾಂಸ ಹೇಳ್ತಾ ಇದ್ದಾನೆ, ನಮ್ಮ ದೇಶದಲ್ಲಿ ಈಗ ಡೆಮೋಕ್ರಸಿ ಮೇಲೆ ವಿಶ್ವಾಸ ತಪ್ತಾ ಇದೆ. ಅವನ ವರದಿ ಅದರ ಪ್ರಕಾರ ಅಂದರೆ ಡೆಮೋಕ್ರಸಿಯಲ್ಲಿ ನಿರಾಶೆ ಬಂದಿದೆ ಜನರಿಗೆ. ಅದೇ ಪ್ರಕಾರ ಮತ್ತೊಂದು ಪ್ಯೂ ಅಂತೇಳಿ ಅಂತಾರಾಷ್ಟ್ರೀಯ ಸಂಸ್ಥೆ ಅವರು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಅದರಲ್ಲಿ ಇರತಕ್ಕಂಥ 80% ಸರ್ವೆ ಮಾಡಿದಂಥ ಜನ ಏನು ಅಭಿಪ್ರಾಯಪಟ್ಟರು, ನಮ್ಮ ದೇಶದಲ್ಲಿ ಜನರು ಈ ಆಡಳಿತಗಿಂತಲೂ ಪ್ರಜಾಪ್ರಭುತ್ವದಲ್ಲಿ ಫೇಲ್ಯೂರ್ ಆಗಿದೆ, ಪ್ರಜಾಪ್ರಭುತ್ವ ವೈಫಲ್ಯತೆ ಬಂದಿದೆ. ಅಂದರೆ ಈಗೇನು ಡೆಮೋಕ್ರಸಿಯಲ್ಲಿ ಒಂದು ರೀತಿಯ ಜಿಗುಪ್ಸೆ ಬಂದುಬಿಟ್ಟಿದೆ. ಆದ್ದರಿಂದ ಮಿಲಿಟರಿ ರೂಲ್ ಬಯಸ್ತಾರೆ ಅಂತೇಳಿ ಕೂಡ ಇದರ ಬದಲಾಗಿ ಮೋದಿಯವರ ಆಡಳಿತ ಬದಲಾಗಿ ಜನರ ಮಿಲಿಟರಿ ರೂಲ್ ಬಯಸ್ತಾರೆ ಅಂತೇಳಿ ಪ್ಯೂ ಅಂತೇಳಿ ಒಂದು ಸಂಸ್ಥೆ ನಮ್ಮ ಯಾದವ್ರದ್ದು ಪರಿಚಯ ಇದೆಯಲ್ಲ, ಅವರು ಅದು ಒಂದು ಅಭಿಪ್ರಾಯ ಬರ್ತಾಯಿದೆ. ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಜಿಗುಪ್ಸೆ ನರೇಂದ್ರ ಮೋದಿ ಆಡಳಿತ. ನಿಮ್ಗೆ ಗೊತ್ತಿರ್ಬೋದು,